ಐನಾಪುರದಲ್ಲಿ ಶಿವಾಜಿ ಮಹಾರಾಜರ ಜಯಂತಿ ನಿಮಿತ್ತ ಡ್ಯಾನ್ಸ್ ಸ್ಪರ್ಧೆ. ಛತ್ರಪತಿ ಶಿವಾಜಿ ಮಹಾರಾಜರು ಮುಂದಾಲೋಚನೆ, ಯುದ್ಧ ತಂತ್ರಗಾರಿಕೆ, ರಾಷ್ಟ್ರಭಕ್ತಿ ಹಾಗೂ ದೈವ ಭಕ್ತರಾಗಿದ್ದ ಅವರು ಹಿಂದವಿ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಹಿಂದೂ ಹೃದಯ ಸಾಮ್ರಾಟರಾದರು ಎಂದು ಆತನಿ ಮರಾಠ ಸಮಾಜ ಮುಖಂಡ ಪ್ರಭಾಕರ್ ಚೌಹಾಣ್ ಹೇಳಿದರು. ಅವರು ಗುರುವಾರ ದಿನಾಂಕ 19ರಂದು ಸಾಯಂಕಾಲ ಐನಾಪುರ ಪಟ್ಟಣದ ಗಾಂಧಿ ಚೌಕದಲ್ಲಿ ಮರಾಠ ಸಮಾಜದ ವತಿಯಿಂದ ಹಮ್ಮಿಕೊಂಡ ಶಿವಾಜಿ ಮಹಾರಾಜರ ಜಯಂತಿ ನಿಮಿತ್ತ ವಿವಿಧ ಸಾಂಸ್ಕೃತಿಕ ಸಮಾರಂಭವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡ್ತಾ, ಹಿಂದೂ ಜನಾಂಗ ಉಳಿಸುವ ಸಲುವಾಗಿ ಮೌಲವಿ ಜನಾಂಗ ಒಗ್ಗೂಡಿಸಿ ರಾಯಗಢದಲ್ಲಿ ಕೋಟೆ ಕಟ್ಟಿಸಿ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಶಿವಾಜಿ ಮಹಾರಾಜರು ಅವರ ಜಾತ್ಯತೀತರಾಗಿದ್ದರು. ಹಿಂದೂ ಸಾಮ್ರಾಜ್ಯವನ್ನು ನಾಶ ಮಾಡುವವರ ವಿರುದ್ಧ ಮಾತ್ರ ಯುದ್ಧ ಮಾಡುತ್ತಿದ್ದರು ಎಂದರು. ಇನ್ನೋರ್ವ ಅತಿಥಿ ಪ್ರಕಾಶ್ ಮೋರೆ ಮಾತನಾಡಿದರು. ಪಟ್ಟಣ ಪಂಚಾಯತ್ ಸದಸ್ಯ ತಿಮ್ಮಣ್ಣ ಪಾರ ಶೆಟ್ಟಿ, ಸಂಜಯ್ ಬಿರಡಿ ಮಾತನಾಡಿದರು. ಅಧ್ಯಕ್ಷತೆಯನ್ನು ಹಿರಿಯರಾದ ದಾದಾ ಪಾಟೀಲ್ ವಹಿಸಿದರು. ವೇದಿಕೆ ಮೇಲೆ ಪಟ್ಟಣ ಪಂಚಾಯತ್ ಸದಸ್ಯ ಪ್ರವೀಣ ಗಾಣಿಗೇರ್, ಉಮೇಶ್ ಕಾರ್ಚಿ, ಡಾಕ್ಟರ್ ಸಚಿನ್ ನಿಕ್ಕಂ, ಪ್ರಕಾಶ್ ಮಾನೆ, ಭರತ ಲೋಂಡೆ, ರಾಜೇಂದ್ರ ಪೋತ್ತಾರ್ ಇತರರು ಇದ್ದರು. ಬೆಳಗ್ಗೆ ಸುಮಂಗಲೆಯರಿಂದ ಗಾಂಧಿ ಚೌಕ ವೃತ್ತದಲ್ಲಿ ಎಲ್ಲ ಮಹಿಳೆಯರು ಕೂಡಿಕೊಂಡು ಬಾಲ ಶಿವಾಜಿ ಮಹಾರಾಜರ ಜೋಗುಳ ಹಾಡುವುದರ ಮೂಲಕ ನಾಮಕರಣ ಮಾಡಿ ತೊಟ್ಟಿಲೋತ್ಸವ ಕಾರ್ಯಕ್ರಮ ಮಾಡಿದರು. ಪ್ರಾಸ್ತಾವಿಕವಾಗಿ ಕುಮಾರ ಗಾಣಿಗೇರ್ ಮಾತನಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿ ಬಂದರು. ಛತ್ರಪತಿ ಶಿವಾಜಿ ಮಹಾರಾಜ ಹುಟ್ಟಿಗಿಂತ ಮೊದಲ ಅನೇಕ ರಾಜರಿದ್ರು. ಅವಾಗ ಹಿಂದೂ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮಗಳನ್ನು ಕೂಡಿಸಿ ಡಿಬೇಟ್ ಮಾಡ್ತಿದ್ರಿ. ನಿನ್ನ ಧರ್ಮದಾಗ ಯಾವ್ದು ಶ್ರೇಷ್ಠ ಐತಿ, ಈ ಧರ್ಮದಾಗ ಯಾರು ಶ್ರೇಷ್ಠತೆ ಐತಿ ಹೇಳಪ್ಪ, ಡಿಬೇಟ್ ಮಾಡಿ ಒಂದು ಸಂತೋಷ ಎಂಡಿಂಗ್ ಮಾಡ್ತಿದ್ರು. ಆದ್ರೆ ಮೆಲ್ಚರ್ ಬಂದ ಬಳಕ ಅವ್ರು ಹೇಳ್ರಿ, ನಾವ್ ಹೇಳಿದ್ದ ಖರೆ, ನಮ್ಮ ಪುಸ್ತಕದ ಏನೈತಿ ಅದ ಖರೆ, ನೀವ್ ಯಾನು ವಾದ ಮಾಡೋಂಗಿಲ್ಲ ಅಂತಂದ್ರು. ಅವಾಗ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿ ಬಂದ್ರು. ಅವ್ರು ಮಾಡ್ಬೇಕಾದ ಕೆಲಸವನ್ನು ಮಾಡಿ ಹಂಗ 13 ವರ್ಷದಾಗ ಶಿವಾಜಿ ಅವರ ರೋಹಿತೇಶ್ವರ ಲಿಂಗದ ಮೇಲ ರಕ್ತ ಅರ್ಪಣೆ ಮಾಡಿ ಅವರೊಂದು ಶಪಥ ಮಾಡ್ತಾರೆ, ಹಿಂದುವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ತು ಅಂತ ಹೇಳಿ. ಇಲ್ಲೊಂದು ನೆನಪು ಇರಲಿ, ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನಂತ ಶಿವಾಜಿ ಅವರು ಎಲ್ಲಿ ಹೇಳಿಲ್ಲ, ಹಿಂದುವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ತಾನ ಅಂತ ಹೇಳಿದ್ರು. ಹಿಂದುವಿ ಸ್ವರಾಜ್ಯಕ್ಕಾಗಿ ದುಡಿದ್ರು. ಅದಕ್ಕೆ ತಾನು ಅಫ್ಜಲ್ ಖಾನ್ ವಧೆ ಆದಾಗ ಮುಂದೆ ಆದಿಲ್ ಶಾಹಿ ತಲೆ ಕಟ್ಟಿರ್ತೈತಿ, ಶಿವಾಜಿಯನ್ನು ಹೆಂಗ ಮಾಡ್ರಿ ಮಟ್ಟ ಹಾಕಬೇಕು ಅಂತ ಹೇಳಿ. ಅವಾಗ ಸಿದ್ದಿ ಜೇವರ್ನ ಕಳಿಸ್ತಾರೋ. ಸಿದ್ದಿ ಜೇವರ್ನ ಕಳಿಸಿದಾಗ ಪನಾಳದಾಗ ಶಿವಾಜಿ ಮಹಾರಾಜರು ಇದ್ದಾಗ ಅದಕ್ಕೆ ಮುತ್ತಿಗೆ ಹಾಕಿ ಸತತ 8 ತಿಂಗಳ ಮುತ್ತಿಗೆ ಮುಂದುವರೆದಾಗ ಶಿವಾಜಿ ಅವರು ಒಂದಿನ ತಪ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಒಂದಿನ ಫಿಕ್ಸ್ ಮಾಡ್ತಾರೋ. ಅದ ಜೂನ್ ತಿಂಗಳ ಹುಣ್ಣಿಮೆ ದಿವಸ ಇರ್ತೈತಿ. ಅವಾಗ ಎಲ್ಲಾರು ಬೆಳಕಿರ್ತೈತಿ. ಅವಾಗ ಶಿವಾಜಿ ತಪ್ಸ್ಕೊಂಡು ಹೋಗಕ್ ಆಗುದಿಲ್ಲ, ಈಗ ಒಂದು ಆರಾಮ್ ಇರೋನು ಅಂತ ಹೇಳಿ ಎಲ್ಲಾ ಸೈನ್ಯ, ಸಿದ್ದಿಜವ್ರ ಸೈನ್ಯ ಆರಾಮ್ ಇದ್ದಾಗ ತಪ್ಸ್ಕೊಂಡು ಹೋಗ್ತಾರ. ಆದ್ರೆ ಶಿವಾಜಿ ಮಹಾರಾಜರಿಗೆ ಗೊತ್ತಿತ್ತು, ಆ ಜೂನ್ ತಿಂಗಳ ಮಲಗಾಳ ತಿಂಗಳು ಇರ್ತೈತಿ. ಆದ್ರಿಂದ ಮಲೆನಾಡದಾಗ ಅಲ್ಲಿ ದಟ್ಟಕ್ಕೆ ಮೋಡ ಇರ್ತೈತಿ, ಮಳೆಗಾಲದಾಗ ಬೆಳಕಿರುದಿಲ್ಲ ಅನ್ನೋದು ಶಿವಾಜಿ ಗೊತ್ತಿತ್ತು. ಹಂಗಾಗಿ ತಪ್ಸ್ಕೊಂಡು ಹೋಗ್ತಾರೋ. ಇಂಥ ಒಂದು ಚಾಣಾಕ್ಷತನ ಶಿವಾಜಿ ಮಹಾರಾಜರಿಗಿತ್ತು. ಅದಕ್ಕಾಗಿ ಇವತ್ತ ಹಿಂದೂ ಹೃದಯ ಸಾಮ್ರಾಟರಾಗಿ ಇರಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಂಥ ಒಂದು ಕಾರ್ಯಗಳಿಂದ ಅಂತ ಹೇಳಿ 2 ಮಾತು ಮುಗಿಸ್ತಾ ಇದ್ದೆ. ಒಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೇನೆ, ಶಿವಾಜಿ ಮಹಾರಾಜರು ಏನು ವಿತ್ ನೀತಿ ಇತ್ತಲ್ಲ, ಗೆಲರಿ ಮಹಾರಾಜ ಏನು ವಿತ್ ನೀತಿ ಇತ್ತಲ್ಲ, ಆ ನೀತಿಯನ್ನ ಜಗತ್ತಿನ ಎಲ್ಲ ಕಡೆನ ಅದ ಪ್ರಸರಿಸಿದ. ಯಾಕಂದ್ರ ಅವರ ವಿತ್ ನೀತಿಯನ್ನ ವೇಟ್ಯಾಮದಾಗ್ಸಕ್ಕೆ ಅಳವಡಿಸ್ಕೊಂಡ್ರು. ಯಾಕಂದ್ರ ಆ ವಿತ್ ನೀತಿಯಿಂದ ವಿರುದ್ಧ ಎಂತ ಶಕ್ತಿಶಾಲಿ ರಾಷ್ಟ್ರ ಇದ್ರು ಆ ಮಾದರಿ ವಿದ್ಯುತ್ ನೀತಿಯಿಂದ ಮಾದರಿಯಿಂದ ದೇಶ ಗೆಲ್ಲಕ್ಕೆ ಸಾಧ್ಯತೆ ಅನ್ನೋದನ್ನ ಶಿವಾಜಿ ಮಹಾರಾಜರು ತಮ್ಮ ವಿದ್ಯುತ್ ಕಲೆಯಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ರು. ವಿಯೆಟ್ನಾಂದಾಗ ಅಮೆರಿಕ ಜೊತೆ ಯುದ್ಧ ನಡೆದ್ರ ಬಲಿಷ್ಠ ರಾಷ್ಟ್ರ ಅಮೆರಿಕ ಸಣ್ಣ ವಿಯೆಟ್ನಾಂ ದೇಶದಲ್ಲಿ ಸೋಲಿಸಿದ್ರಂದ್ರ ಈ ಗೆಲ್ಲರಿ ಮಾದರಿಯ ನೀತಿಯನ್ನ ಅಳವಡಿಸಿದ್ರಿಂದ ಅವರು ಅಮೆರಿಕನನ್ನು ಸೋಲಿಸಕ್ ಸಾಧ್ಯ ಇತ್ತು. ವಿಯೆಟ್ನಾಂ ದೇಶದ ಒಬ್ಬ ಪ್ರಜೆ ಅಥವಾ ಒಬ್ಬ ಮಂತ್ರಿ ಆದವರು ಇಂಡಿಯಾಕ್ಕೆ ಬಂದಾಗ, ಇಂಡಿಯಾಕ್ಕೆ ಬಂದ ಸಮಯದಲ್ಲಿ ಅವ್ರು ಏನ್ ಮಾಡ್ರು, ಎಲ್ಲರೂ ಎಲ್ಲಾ ಕಡೆ ಅಲ್ಲಿ ರಾಜ್ಘಾಟ್ಗೆ ಹೋಗೋದು ಅಥವಾ ಈ ದೇಶದ ಪ್ರಮುಖ ಎಲ್ಲಿ ಅವ್ರ ಸಮಾಧಿ ಇದಲ್ಲ ಅಲ್ಲಿ ಹೋಗಿ ವಿಸಿಟ್ ಕೊಡ್ತಾರೆ. ಅವ್ರಿಲ್ಲ, ಅವ್ರು ಹೇಳ್ರು, ನಾ ಈ ದೇಶಕ್ಕೆ ಬಂದದ್ದು ಛತ್ರಪತಿ ಶಿವಾಜಿ ಮಹಾರಾಜರ ಏನ್ ರಾಜ ಆಡಳಿತ ಮಾಡ್ಯಾರ ಆ ರಾಯಗಢಕ್ಕೆ ಹೋಗ್ಬೇಕಂತ ಹೇಳ್ರು. ಅಲ್ಲಿ ಎಲ್ಲ ಸೇರಿದಂತ ಜನಿಸ್ತು. ಅಲ್ಲಿ ಏನ್ ನಿಮ್ಗೆ ಅಂತ ಅವ್ರು ಹೇಳ್ರು, ಛತ್ರಪತಿ ಮಹಾರಾಜರು ಏನೋ ಆಯ್ಕೆ ಮಾಡ್ಯಾರಲ್ಲ ಆ ಜಾಗದಲ್ಲಿ ಇರುವಂತ ಮಣ್ಣನ್ನ ನಮ್ಮ ದೇಶ ಅಣ್ಣಾ ಸಾಬ್ ಜಾಧವ್ ಸ್ವಾಗತಿಸಿದ್ರು. ಶಿವಗೌಡ ಚೌಗಲ ನಿರೂಪಿಸಿ ವಂದಿಸಿದ್ರು. ನಂತರ
ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ಜರುಗಿದವು. ಪ್ರಥಮ ಕೆಆರ್ಇ ಶಿಕ್ಷಣ ಸಂಸ್ಥೆ ಹೈಸ್ಕೂಲ್ ವಿದ್ಯಾರ್ಥಿನಿಯರು, ದ್ವಿತೀಯ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ವಿದ್ಯಾರ್ಥಿನಿಯರು, ತೃತೀಯ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ಚತುರ್ಥ ಕನ್ನಡ ಗಂಡು ಮಕ್ಕಳ ಶಾಲೆ ಕೃಷ್ಣ ಕಿತ್ತೂರು ವಿದ್ಯಾರ್ಥಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮರಾಠ ಸಮಾಜ ಬಾಂಧವರು, ಪಟ್ಟಣದ ಎಲ್ಲ ನಾಗರಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.